ಎಲ್ಲರಿಗೂ ನಮಸ್ಕಾರ. ಫ್ರೈಡೇ ಮಾರ್ನಿಂಗ್ ವಾಂಗಿಬಾತ್ ಹೇಗೆ ಮಾಡೋದು ನೋಡಿಸ್ತೀನಿ. ನಿನ್ನೆ ಪೌಡರ್ ಮಾಡೋದು ನೋಡಿಸಿದ್ದೆ, ಇವಾಗ ವಾಂಗಿಬಾತ್ ನೋಡಿಸ್ತಾ ಇದ್ದೀನಿ. ಅದನ್ನು ಯೂಸ್ ಮಾಡಿಕೊಂಡು ಮೊದಲಿಗೆ ಬದನೆಕಾಯಿ ಹಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ, ಬಟಾಣಿ ಕೂಡ ಹಾಕ್ಕೋಬೋದು. ಆಮೇಲೆ ಅದಕ್ಕೆ ಒಗ್ಗರಣೆಗೆ ಏನು ಮಾಡಬೇಕು ಹೇಳ್ತೀನಿ. ಮೊದಲಿಗೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ನೀವು ಈ ಕಡೆ ಒಗ್ಗರಣೆ ಇಟ್ಕೊಂಡು ಆ ಕಡೆ ಅನ್ನಕ್ಕೆ ಇಟ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ನಿಮಗೆ. ಈ ಕಡೆ ಅನ್ನನೂ ಆಗುತ್ತೆ ಮತ್ತು ಒಗ್ಗರಣೆನೂ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಈಗ ಸಾಸಿವೆ ಚಿಟಪಟ ಅಂತ ಇದೆ. ಈಗ ನೋಡಿ ಕಡಲೆಬೇಳೆ ಹಾಕ್ಕೋತೀನಿ. ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋ ಟೈಮ್ಗೆ ಗೋಡಂಬಿ ಹಾಕ್ಕೋಬೇಕು, ಯಾಕಂದರೆ ಅದು ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ ಅವೆರಡು. ಆಮೇಲೆ ಉದ್ದಿನಬೇಳೆ ಹಾಕ್ಕೋಬೇಕು. ಯಾವತ್ತೇ ಆಗಲಿ ಎಲ್ಲ ಟಿಫನ್ಸ್ಗೂ ಹಾಗೆ ಮಾಡೋದ್ರಿಂದ ಉದ್ದಿನಬೇಳೆ ಸೀದೋಗಲ್ಲ, ಹಂಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಈಗ ನಾನು ಎಷ್ಟು ಬ್ರೌನಿಶ್ ಆಗಿ ಮಾಡ್ತಿದ್ದೀನಿ. ತುಂಬ ಬ್ಲ್ಯಾಕ್ ಮಾಡಬಾರ್ದು, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಈ ಥರ ಇಷ್ಟು ಮಾತ್ರ ಆಗುತ್ತೆ. ಆ ಟೈಮಲ್ಲಿ ನೀವು ಉದ್ದಿನಬೇಳೆ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ ಈಗ ಉದ್ದಿನಬೇಳೆ ಹಾಕಿದ ತಕ್ಷಣ ನಾನು ಮಾಡಿರೋ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಹಾಕ್ಕೋಬೇಕು. ಯಾವತ್ತೂ ನೀವು ಬದನೆಕಾಯಿ ಕಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡ್ತೀರಾ ಅನ್ನೋ ಟೈಮ್ಗೆ ಆವಾಗ ನೀರಿಗೆ ಉಪ್ಪು ಮತ್ತು ಮಜ್ಜಿಗೆ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ, ಅದು ಹಾಗೆ ಚೆನ್ನಾಗಿರುತ್ತೆ. ಎಷ್ಟೊತ್ತು ಇಟ್ಟರೂ ನೀವು ಕಪ್ಪಾಗಲ್ಲ. ಇಲ್ಲ ಹಾಗೆ ಇಟ್ಟರೆ ನೀರಲ್ಲಿ ಮಾತ್ರ ಹಾಕಿದ್ರೆ ಅದು ಕಪ್ಪಾಗಿಬಿಡುತ್ತೆ. ನೋಡಿ ಈಗ ಬದನೆಕಾಯಿ ಹಾಕ್ಕೋಬೇಕು. ಬದನೆಕಾಯಿ ತುಂಬ ಚೆನ್ನಾಗಿ ಫ್ರೈ ಆದರೆ ಯಾರ್ಯಾರು ಬದನೆಕಾಯಿ ಇಷ್ಟಪಡಲ್ವೋ ಅವರು ಸಹ ಆ ಬದನೆಕಾಯಿ ತಿಂತಾರೆ. ಅಷ್ಟು ಥರ ಫ್ರೈ ಆಗುತ್ತೆ. ದಪ್ಪ ಹಚ್ಕೊಳೋದ್ರಿಂದ ಬಾಯಿಗೆ ಸಿಕ್ಕಿದಾಗ ಎಲ್ಲ ಸೈಡಿಗೆ ತೆಗಿತಾರೆ. ಈ ಥರ ಫ್ರೈ ಆಗೋದ್ರೆ ಯಾರೂ ಸೈಡಿಗೆ ತೆಗಿಯಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ವಾಂಗಿಬಾತ್ ಪೌಡರ್ ತೋರಿಸಿದ್ನಲ್ವ ನೆನ್ನೆ, ಯಾರು ನೋಡಿಲ್ಲ ಅದು ನೋಡಿ ಹೋಗಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಲಿಂಕ್ ಹಾಕಿರ್ತೀನಿ. ವಾಂಗಿಬಾತ್ ಪೌಡರ್ ಹಾಕಿದ್ಮೇಲೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಆಯಿಲ್ ಹಿಡಿಯೋವರೆಗೂ ಅದನ್ನು ಬಾಯ್ಲ್ ಮಾಡ್ಕೋಬೇಕು. ಗೊಜ್ಜನ್ನ ಕೊತ್ತಂಬರಿ ಮತ್ತು ಕರಿಬೇವು ಹಾಕಿದ್ದೀನಿ. ಈ ಚೆನ್ನಾಗಿ ಫ್ರೈ ಆಗಿ ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮ್ಗೆ ನಿಂಬೆ ರಸ ಹಾಕಬೇಕು. ನಾನು ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಆಗಲಿ ಟೊಮೆಟೊ ಹುಣಸೆಹಣ್ಣು ರಸ ಏನೂ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಹಾಕ್ತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಂದು ಸಲ ಟ್ರೈ ಮಾಡಿ, ಈ ಥರ ಮಾಡಿ ನೋಡಿ. ಈಗ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಅವತ್ತು ಸ್ಟವ್ ಆನ್ ಮಾಡಿರಬಾರ್ದು, ಅದು ಬೇಗ ಹಳ್ಸೋಗ್ಬಿಡುತ್ತೆ. ನಿಂಬೆಹಣ್ಣು ರಸ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿರೋದ್ರಿಂದ ಅದು ಹಂಗೆ ಟೇಸ್ಟ್ ಇರುತ್ತೆ. ನೋಡಿ ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ. ಈ ಥರ ಇದಕ್ಕೆ ನೀವು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೀರ ಅಲ್ವಾ, ಆ ಅನ್ನನ ಆರಿಡಬೇಕು. ಬಿಸಿಯಲ್ಲಿ ಯಾವತ್ತೂ ಏನು ರೈಸ್ನ ನಾವು ಮಿಕ್ಸ್ ಮಾಡಬಾರ್ದು. ಈ ಥರ ಆರಿರೋ ರೈಸ್ನ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ನಾನಿವಾಗ ಮಿಕ್ಸ್ ಮಾಡಿ ನೋಡಿ, ಈ ಥರ ಇದೆ ಫೈನಲ್ಲಾಗೆ ವಾಂಗಿಬಾತ್ ರೆಡಿ.